ಹಾಯ್, ಇವತ್ತು ಬೋಧಿಸತ್ವನ ಇನ್ನೊಂದು ಕಥೆನ ಹೇಳ್ತಾ ಇದ್ದೀನಿ. ಆ ಜನ್ಮದಲ್ಲಿ ಬೋಧಿಸತ್ವ ಒಂದು ನಾಯಿಯಾಗಿ ಹುಟ್ಟಿದ್ದ. ಏನೋ ಪೂರ್ವಜನ್ಮ ಕರ್ಮ, ಅದರಿಂದಾಗಿ ಒಂದ್ಸಲಿ ಜಿಂಕೆಯಾಗಿ, ಒಂದ್ಸಲಿ ನಾಯಿಯಾಗಿ, ಒಂದ್ಸಲಿ ವರ್ತಕನಾಗಿ ಹುಟ್ಟುತ್ತಾನೇ ಇರ್ತಾನೆ. ಆದರೆ ಎಲ್ಲ ಜನ್ಮದಲ್ಲೂ ತುಂಬ ಬುದ್ಧಿವಂತನಾಗಿರ್ತಾನೆ. ಅದಕ್ಕೆ ಮುಂದೆ ಅವನು ಬುದ್ಧ ಆಗೋದು. ಹಾಂ, ಈಗ ಕಥೆಗೆ ಬರೋಣ. ಆ ಊರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ಒಂದಿನ ಉದ್ಯಾನವನದಲ್ಲೆಲ್ಲ ಸುತ್ತಿ 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 ಸಾಕಷ್ಟು ಸುಸ್ತಾಗಿ ಅರಮನೆಗೆ ಬಂದು ತನ್ನ ರಥ ಇರುತ್ತಲ್ಲ ಅದನ್ನು ಅರಮನೆ ಹೊರಗಡೆನೇ ನಿಲ್ಲಿಸಿ ತಾನು ಒಳಗಡೆ ಹೋಗಿ ವಿಶ್ರಾಂತಿ ಪಡಿತಾ ಇರ್ತಾನೆ. ಆ ಸಮಯದಲ್ಲಿ ಹೊರಗಡೆ ಜೋರಾಗಿ ಮಳೆ ಬಂದ್ಬಿಡುತ್ತೆ. ರಥದ ಮೇಲೆ ಕೂತ್ಕೊಳ್ಳೋದಕ್ಕೆ ಅಂತ ಹೇಳಿ ಮೆತ್ತಗಿರಬೇಕು ಅಂತ ಚರ್ಮದ ಹೊದಿಕೆ ಹೊದಿಸಿರ್ತಾರಲ್ವಾ, ಅದೆಲ್ಲ ನೆಂದೋಗ್ಬಿಡುತ್ತೆ. ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ, ಆ ಅರಮನೆಯಲ್ಲಿ ಸಾಕಿದ ನಾಯಿಗಳಿದ್ವಲ್ಲ, ಆ ನಾಯಿಗಳು ರಥದ ಹತ್ರ ಬರ್ತವೆ. ಚರ್ಮ ನೀರಲ್ಲಿ ನೆಂದುಬಿಟ್ರೆ ಒಂಥರ ವಾಸನೆ ಬರ್ತಿರುತ್ತಲ್ಲ, ಆಗ ಆ ನಾಯಿಗಳಿಗೆ ಒಂಥರ ಆಸೆ, ಒಂಥರ ಆ ವಾಸನೆನ ಕೇಳಿ ನೋಡ್ಬಿಟ್ಟು ಆ ವಾಸನೆನ ಮೂಸಿ ನೋಡಿ ಆ ಚರ್ಮಕ್ಕೆ ಬಾಯಿ ಹಾಕ್ಬಿಟ್ಟು ಅದನ್ನು ಕಚ್ಚಿ 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 ತುಂಡು ಮಾಡಾಕ್ಬಿಡ್ತವೆ. ಸ್ವಲ್ಪ ಹೊತ್ತಿನ ಮೇಲೆ ರಾಜನ ಸೇವಕರೆಲ್ಲ ಬಂದು ನೋಡ್ತಾರೆ, ರಥದಲ್ಲಿದ್ದ ಚರ್ಮ ಎಲ್ಲ ತುಂಡು ತುಂಡಾಗ್ಬಿಟ್ಟಿದೆ. ಅವರು ಸೀದಾ ಹೋಗಿ ರಾಜನ ಹತ್ರ ಹೇಳ್ತಾರೆ, ಮಹಾರಾಜ, ಈ ಕೆಲಸ ಯಾವುದೋ ನಾಯಿಗಳೇ ಮಾಡಿರೋದು. ರಥ ಮಳೆಯಲ್ಲಿ ಒದ್ದೆ ಆಗೋಗಿತ್ತು, ನೀರಲ್ಲಿ ನೆಂದಿದ್ದ ಚರ್ಮ ಮೆತ್ತಗಾಗಿತ್ತಲ್ಲ, ಯಾವುದೋ ನಾಯಿಗಳು ಬಾಯಿ ಹಾಕಿ ಅದರಲ್ಲಿ ಇದ್ದಿದ್ದ ಚರ್ಮನೆಲ್ಲ ಕತ್ತರಿಸಾಕ್ಬಿಟ್ಟಿದ್ದಾವೆ ಅಂತ. ರಾಜಂಗೆ ಒಂದೇ ಸಲ ಸಿಟ್ಟು ಬಂದ್ಬಿಡುತ್ತೆ. ಹೌದಾ, ನಾಯಿಗಳ ಈ ಕೆಲಸ ಮಾಡಿರೋದು? ಹಾಗಾದರೆ ಊರಲ್ಲಿರೋ ಎಲ್ಲ ನಾಯಿನೂ ಸಾಯಿಸ್ಬಿಡಿ ಅಂತ ಹೇಳಿ ಅವನು ಕೂಡಲೇ ಆರ್ಡ್ರ್ ಮಾಡಿಬಿಡ್ತಾನೆ. ರಾಜ ಹೇಳಿದ ಮೇಲೆ ಮಾಡದೇ ಇರೋಕ್ಕಾಗತ್ತಾ? ಕೂಡಲೇ ಸೇವಕರೇನು ಮಾಡ್ತಾರೆ, ಕತ್ತಿ ಬಿಲ್ಲು ಬಾಣ ತಗೊಂಡು ಹೋಗಿ ಊರಲ್ಲಿ ಬರೋ ನಾಯಿಗಳನ್ನೆಲ್ಲ ಕೊಲ್ಲಕ್ಕೆ ಶುರು ಮಾಡ್ತಾರೆ. ಪಾಪ ಆ ನಾಯಿಗಳೇನು ಮಾಡಿದ್ದು, ಅವುಗಳ ಅರಮನೆ ಒಳಗೆ ಹೋಗೋಕ್ಕಾಗಲ್ಲ, ಅಲ್ಲೆಲ್ಲ ಕಾವಲು ಕಾಯ್ತಿರ್ತಾರೆ. ಮನೆ ಒಳಗೆ ಯಾವ್ದಾರ ನಾಯಿ ಬರೋಕ್ಕಾಗತ್ತಾ? ಅದಂತೂ ಅರಮನೆ, ಎಲ್ಲ ಕಡೆನೂ ತುಂಬ ಜನ ಕಾವಲ್ಗಾರರು ಇರ್ತಾರೆ. ಸರಿ, ಆ ನಾಯಿಗಳೆಲ್ಲ ಬೋಧಿಸತ್ವನ ಹತ್ರ ಬಂದು, ಆ ಬೋಧಿಸತ್ವ ಮಹಾನಾಯಿ ಆಗಿತ್ತಲ್ಲ ಅವನ ಹತ್ರ ಬಂದು, ನೋಡು ಹೀಗೆ ಮಹಾರಾಜ ನಮ್ಮನ್ನೆಲ್ಲ ಕೊಲ್ತಾ ಇದ್ದಾನೆ, ಯಾವ ನಾಯಿ ಅವನ ರಥದ ಚರ್ಮನ ಹಾಳು ಮಾಡಿದೆಯೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ತವೆ. ಆಗ ಬೋಧಿಸತ್ವ ಹೇಳ್ತಾನೆ, ಆ ರಥ ಅರಮನೆ ಒಳಗಡೆ ನಿಂತಿತ್ತು. ಅರಮನೆ ಒಳಗಡೆ ಅರಮನೆ ನಾಯಿಗಳಲ್ಲದೆ ಹೊರಗಿನ ಯಾವ ನಾಯಿನೋ ಒಳಗಡೆ ಹೋಗೋಕ್ಕಾಗದೇ ಇಲ್ಲ, ಅಲ್ಲೆಲ್ಲ ಕಾವಲ್ಗಾರರು ಇರ್ತಾರೆ. ಆದ್ದರಿಂದ ಇದು ಊರಲ್ಲಿರೋ ನಾಯಿಗಳು ಮಾಡಿರೋ ಕೆಲಸ ಅಲ್ಲ, ಅರಮನೆ ನಾಯಿಗಳೇ ಮಾಡಿರೋ ಕೆಲಸ ಅಂತ. ಆದರೆ ರಾಜಂಗೆ ಹೇಳೋರು ಯಾರು? ಆದರೂ ಒಂದು ದಿವಸ ಏನಾಗತ್ತೆ, ವಾರದಲ್ಲಿ ಒಂದು 2-3 ದಿವಸ ರಾಜ ನ್ಯಾಯಸ್ಥಾನದಲ್ಲಿ ಕೂತ್ಕೋತಾ ಇರ್ತಾನೆ. ಅಂದರೆ ನ್ಯಾಯಪೀಠದಲ್ಲಿ ಕೂತ್ಕೋತಾ ಇರ್ತಾನೆ. ನ್ಯಾಯಪೀಠದಲ್ಲಿ ಕೂತ್ಕೊಳ್ಳೋದು ಅಂತಂದರೆ ಆಗ ಊರಿನಲ್ಲಿರೋರೆಲ್ಲರೂ ತಮಗೇನಾದರೂ ಸಮಸ್ಯೆ ಆಗಿದ್ದರೆ ಬಂದು ಹೇಳ್ಕೋಬೇಕು. ಆವಾಗ ರಾಜ ಯಾವ ಪಕ್ಷಪಾತನೂ ಮಾಡದೆ, ಯಾರ ಪರಾನೂ ವಹಿಸ್ತೇನೆ, ಯಾವುದು ನಿಜವಾದ ನ್ಯಾಯನೋ ಅದರ ಪ್ರಕಾರ ಅವನು ನಿರ್ಣಯ ಮಾಡಬೇಕು. ಹೀಗೆ ನಡೀತಾ ಇರುತ್ತೆ. ಅವತ್ತಿನ ದಿವಸ ರಾಜ ಆ ನ್ಯಾಯಪೀಠದಲ್ಲಿ ಕೂತಿರ್ತಾನೆ. ಈ ನಾಯಿ ಏನು ಮಾಡುತ್ತೆ ಅಂದರೆ ಬೋಧಿಸತ್ವ ಸೀದಾ ಅರಮನೆಗೆ ಬರುತ್ತೆ. ಅವತ್ತಿನ ದಿವಸ ಅದು ಹೇಗೋ ಯಾರೂ ಅದನ್ನು ಕೊಲ್ಲೋಕ್ಕೂ ಬರಲ್ಲ. ಅದು ನಡೀತಾ ಇರೋ TV ನೋಡ್ಬಿಟ್ಟು ಎಲ್ಲ ದೂರನೇ ಇರ್ತಾರೆ. ಅದು ಒಳ್ಳೆ ಸಿಂಹ ನಡಿಗೆಯಿಂದ ಸೀದಾ ಅರಮನೆ ಒಳಗೆ ಬರುತ್ತೆ. ಮಹಾರಾಜನ ಎದುರಿಗೆ ಬಂದ್ಬಿಟ್ಟು ಹೇಳುತ್ತೆ, ಮಹಾರಾಜ, ನೀನು ಪಕ್ಷಪಾತ ಮಾಡ್ತಾ ಇದೀಯಾ ಅಂತ. ನಾನು ಪಕ್ಷಪಾತ ಮಾಡಿದ್ನಾ? ಏನು ತಪ್ಪು ಮಾಡಿದೆ ಅಂತ ಕೇಳ್ತಾನೆ. ನೀನು ಊರಲ್ಲಿರೋ ನಾಯಿಗಳನ್ನೆಲ್ಲ ಕೊಲ್ಲಿಸ್ತಾ ಇದೆಯಲ್ಲ, ಏನು ಕಾರಣಕ್ಕೆ ಅಂತ ಕೇಳುತ್ತೆ. ಆಗ ರಾಜ ಹೇಳ್ತಾನೆ, ಈ ನಾಯಿಗಳೇ ನನ್ನ ರಥದ ಚರ್ಮವನ್ನು ಕಚ್ಚಿ ಕಚ್ಚಿ ಹಾಳು ಮಾಡಿದವೆ,
ಅದಕ್ಕೆ ಅವುಗಳನ್ನು ಸಾಯಿಸ್ತಾ ಇದ್ದೀನಿ ಅಂತ, ಅದಕ್ಕೆ ಅವುಗಳಿಗೆ ಶಿಕ್ಷೆ ಕೊಡ್ತಾ ಇದ್ದೀನಿ ಅಂತ. ಆಗ ಬೋಧಿಸತ್ವ ಕೇಳ್ತಾನೆ, ನಿನಗೆ ಗೊತ್ತಾ ಯಾವ ನಾಯಿ ಆ ರಥದ ಚರ್ಮನ ಹಾಳು ಮಾಡಿದೆ ಅನ್ನೋದು ಅಂತ. ಆಗ ರಾಜ ಹೇಳ್ತಾನೆ, ನನಗೆ ಗೊತ್ತಿಲ್ಲ, ಯಾಕಂದರೆ ನನ್ನ ಸೇವಕರು ನೋಡಿಲ್ಲ. ಆದರೆ ನಾಯಿ ಮಾಡಿರೋದು ಅಂತ ಅದು ಕಚ್ಚಿರೋ ಆ ರೀತಿನಲ್ಲೇ ಗೊತ್ತಾಗತ್ತೆ, ಅದಕ್ಕೆ ನಾಯಿಗಳನ್ನು ಕೊಲ್ತಾ ಇದ್ದೀನಿ ಅಂತ. ಆಗ ಬೋಧಿಸತ್ವ ಹೇಳ್ತಾನೆ, ನನಗೆ ಗೊತ್ತು ಯಾವ ನಾಯಿ ಈ ಕೆಲಸ ಮಾಡಿರೋದು ಅಂತ. ರಾಜಂಗೆ ಆಶ್ಚರ್ಯ, ನಿನಗೆ ಗೊತ್ತಾ? ನೀನು ಅರಮನೆ ಒಳಗೆ ಯಾವತ್ತೂ ಬಂದಿಲ್ಲ, ಆದರೆ ನಿನಗೆ ಹೇಗೆ ಗೊತ್ತಾಯಿತು ಅಂತ. ಆಗ ಬೋಧಿಸತ್ವ ಹೇಳ್ತಾನೆ, ಇಲ್ಲ, ನಾನು ಊಹಿಸಬಲ್ಲೆ, ಏನಾಗಿದೆ ಅನ್ನೋದು ನನಗೆ ಗೊತ್ತು. ಅದನ್ನು ಬೇಕಾದರೆ ನಿನ್ನ ಎದುರುಗಡೆ ಪ್ರಮಾಣದಿಂದ ತೋರಿಸ್ತೀನಿ. ಯಾಕಂದರೆ ಅದು ನ್ಯಾಯಪೀಠ ಅಲ್ವಾ, ಅಲ್ಲಿ ಸಾಕ್ಷಿ ಬೇಕು. ರಾಜನಿಗೆ ಆಶ್ಚರ್ಯ ಆಯಿತು, ಏನು ಮಾಡಬೇಕು ಹೇಳು ಅಂತಾನೆ. ಆಗ ಬೋಧಿಸತ್ವ ಮೊದಲು ಹೇಳ್ತಾನೆ, ನೋಡು, ಇದು ಅರಮನೆಯಲ್ಲಿ ಕಾವಲಿನವರು ಇರ್ತಾರೆ. ಅರಮನೆಯ ನಾಯಿಗಳು ಹೊರತು ಅರಮನೆ ಆವರಣಕ್ಕೆ ಬೇರೆ ನಾಯಿಗಳು ಬರೋದಕ್ಕೆ ಸಾಧ್ಯವೇ ಇಲ್ಲ. ಅರಮನೆಯ ನಾಯಿಗಳೇ ನಿನ್ನ ರಥದ ಚರ್ಮವನ್ನು ಕಚ್ಚಿ ಹಾಳು ಮಾಡಿದವೆ. ಆದರೆ ನೀನು ಅರಮನೆ ನಾನು ಸಾಕಿದ ನಾಯಿ ಅನ್ನೋ ಕಾರಣಕ್ಕೆ ಅವುಗಳಿಗೆ ಶಿಕ್ಷೆ ಕೊಟ್ಟಿಲ್ಲ, ಊರಲ್ಲಿ ಅರಮನೆಯಿಂದ ಹೊರಗಡೆ ಇರೋ ನಾಯಿಗಳಿಗೆ ಶಿಕ್ಷೆ ಕೊಡ್ತಾ ಇದೆಯಾ ಅಂತ ಹೇಳಿ ಒಂದಷ್ಟು ಮಜ್ಜಿಗೆನು ಒಂದಷ್ಟು ಗರಿಕೆ ಹುಲ್ಲು, ಮನೆ ಮುಂದ್ಗಡೆ ಹಸೂರು ಹುಲ್ಲು ಬೆಳೆಯುತ್ತೆ ಉದ್ದುದ್ದಕ್ಕೆ, ನೋಡಿದೆಯಾ? ಗರಿಕೆ ಹುಲ್ಲು, ದೂರ್ವೆ ಅಂತ ಹೇಳಿ ಗಣಪತಿ ಹಬ್ಬದಲ್ಲಿ ಬಳಸ್ತೀವಲ್ಲ, ಆ ಗರಿಕೆ ಹುಲ್ಲನ್ನು ಒಂದಿಷ್ಟು ಮಜ್ಜಿಗೆನು ತರಿಸು ಅಂತ ಹೇಳುತ್ತೆ. ಆಗ ರಾಜ ಇದ್ದವನು ಆಯಿತು ತರಿಸ್ತೀನಿ ಅಂತ ಹೇಳ್ತಾನೆ. ಆ ಅರಮನೆ ನಾಯಿನೋ ಕರ್ಕೊಂಬರ್ತಾರೆ. ಆಗ ಬೋಧಿಸತ್ವ ಸೇವಕರಿಗೆ ಹೇಳಿ ಆ ಅರಮನೆ ನಾಯಿಗೆ ಹುಲ್ಲು ತಿನ್ನಿಸ್ಬಿಟ್ಟು ಮಜ್ಜಿಗೆ ಕುಡಿಸಿ ಅಂತ ಹೇಳ್ತಾನೆ. ನೀನು ಗಮನಿಸಿದ್ಯಾ ಯಾವಾಗಲಾದರೂ? ನಾಯಿ, ಬೆಕ್ಕು ಇವೆಲ್ಲ ಹುಲ್ಲು ತಿನ್ನಲ್ಲ. ಅಪರೂಪಕ್ಕೆ ಅವುಗಳಿಗೆ ಅಜೀರ್ಣ ಆದರೆ ಹುಲ್ಲು ತಿಂತವೆ. ಹುಲ್ಲು ತಿಂತಿದ್ದಂಗೆ ಏನಾಗುತ್ತೆ, ಅವು ತಿಂದಿದ್ದೆಲ್ಲ ವಾಮಿಟ್ ಮಾಡ್ಕೊಂಡ್ಬಿಡ್ತವೆ, ಎಲ್ಲ ವಾಂತಿ ಮಾಡ್ತವೆ. ಇಲ್ಲೂ ಹಾಗೆ ಆಯಿತು. ಆ ನಾಯಿ ಇತ್ತಲ್ಲ, ಅರಮನೆ ನಾಯಿ, ಅದಕ್ಕೆ ಚೆನ್ನಾಗಿ ಹುಲ್ಲು ತಿನ್ನಿಸ್ಬಿಟ್ಟು ಮಜ್ಜಿಗೆನು ಕುಡಿಸ್ತಿದ್ದಂಗೆ ಅದು ತಿಂದಿರೋದೆಲ್ಲ ಹೊರಗಡೆ ಬಂತು. ಆ ಹೊರಗಡೆ ಬರಬೇಕಾದ್ರೆ ಅದರಲ್ಲಿ ಸಣ್ಣ ಸಣ್ಣ ಚರ್ಮದ ತುಣುಕುಗಳು ಬಂದು. ಆಗ ರಾಜ ನೋಡ್ತಾನೆ, ಓಹೋ, ಇದು ನಾನು ಸಾಕಿದ ಅರಮನೆಯ ನಾಯಿ ಕೆಲಸನೇ. ಆದ್ರೇನು, ತಾನು ಸಾಕಿದ ನಾಯಿಗೆ ಸಾಯಿಸೋಕ್ಕಾಗತ್ತಾ? ಶಿಕ್ಷೆ ಕೊಡೋಕ್ಕಾಗತ್ತಾ? ಆಗ ರಾಜ ಹೇಳ್ತಾನೆ, ನಾನು ಮಾಡಿದ್ದು ತಪ್ಪಾಯಿತು, ಒಂದು ಮಾಡ್ತೀನಿ, ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ನಾಯಿಗಳನ್ನಷ್ಟೇ ಅಲ್ಲ, ಯಾವ ಪ್ರಾಣಿಗಳನ್ನು ಯಾರೂ ಹಿಂಸೆ ಮಾಡಬಾರ್ದು, ಯಾರೂ ಕೊಲ್ಲಬಾರ್ದು ಅಂತ ಕಾನೂನೇ ಮಾಡಿಬಿಡ್ತಾನೆ. ಆ ಮೂಲಕ ಎಲ್ಲ ನಾಯಿಗಳಿಗೂ ಅಭಯ ಕೊಡ್ತಾನೆ. ಯಾರೂ ನಾಯಿಗಳಿಗೆ ಹೊಡೆಯೋ ಹಾಗಿಲ್ಲ, ಅವುಗಳಿಗೆ ಹಿಂಸೆ ಕೊಡೋ ಹಾಗಿಲ್ಲ ಅಂತ ಹೇಳಿ ಕಾನೂನೇ ಮಾಡಿಬಿಡ್ತಾನೆ. ನೋಡಿದ್ಯಾ ಬೋಧಿಸತ್ವ ತನ್ನ ಬುದ್ಧಿವಂತಿಕೆಯಿಂದ ಎಲ್ಲ ನಾಯಿಗಳನ್ನು ಹೇಗೆ ಕಾಪಾಡ್ದ ಅಂತ ಹೇಳಿ.